initiation of International India Green Energy Expo action for 1181 MW power generation to provide 7-hour power to agricultural pump sets. BESCOM Managing Director B. Mahantesh. Bangalore, June 3rd, the 3-day second International India Green Energy Expo was launched at BIEC in collaboration with Renewable Energy Sector Manufacturers, Accessory Manufacturers Association, technology providers and consultants. This time more than 100 government organizations including BESCOM, CRIDL have supported the fair. BESCOM Managing Director B.S. Mahantesh gave the drive and said that the Energy Department has laid emphasis on green energy and steps have been taken to generate 1181 megawatts of electricity under the Kusum project. Out of this, the tender for power generation of 371 megawatts has been finalized. Tenders are being invited for 379 MW. This will help to provide electricity to farmers for 7 hours during the day. ಇವತ್ತು ಅತ್ಯಂತ ಮಹತ್ವವಾದ ಒಂದು ಕಾರ್ಯಕ್ರಮ ಇಂಡಿಯಾ ಗ್ರೀನ್ ಎನರ್ಜಿ ಎಕ್ಸ್ಪೋ ಅಂತ. ಇದು 2ನೇ ಆವೃತ್ತಿ. ಕಳೆದ ವರ್ಷ ಏನು ಇದನ್ನ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು, ಅಭೂತಪೂರ್ವ ಯಶಸ್ಸನ್ನ ಇದು ಸಾಧಿಸಿತ್ತು. ಆ ಯಶಸ್ಸಿನ ಪ್ರೇರಣೆಯನ್ನ ಪಡೆದುಕೊಂಡು ಈ ವರ್ಷ ಇನ್ನೂ ಅಚ್ಚುಕಟ್ಟಾಗಿ ಇನ್ನಷ್ಟು ಜಾಸ್ತಿ ಪಾರ್ಟಿಸಿಪೆಂಟ್ಸ್ ಅನ್ನ, ಸ್ಟೇಕ್ ಹೋಲ್ಡರ್ಸ್ ಅನ್ನ ಸೇರಿಸಿಕೊಂಡು ಈ ಒಂದು ಗ್ರೀನ್ ಎನರ್ಜಿ ಎಕ್ಸ್ಪೋ ಮಾಡ್ತಾ ಇರೋದು ಬಹಳ ನಿಜವಾಗಿಯೂ ಸಂತೋಷ. ತಮಗೆಲ್ಲ ಗೊತ್ತು, ಈ ಒಂದು ಗ್ರೀನ್ ಎನರ್ಜಿ ಇನಿಷಿಯೇಟಿವ್ಗಳಲ್ಲಿ ಕರ್ನಾಟಕ ಭಾರತ ದೇಶದಲ್ಲಿ ಅತ್ಯಂತ ಮುಂಚೂಣು ಸ್ಥಾನದಲ್ಲಿದೆ. ಮಾನ್ಯ ನಮ್ಮ ಇಂಧನ ಸಚಿವರ ಮಾರ್ಗದರ್ಶನ ಮತ್ತು ನೇತೃತ್ವದಲ್ಲಿ ಮತ್ತು ನಮ್ಮ ಸಮರ್ಥ ನಾಯಕರು, ನಮ್ಮ ACS ಸಾಹೇಬರು, ಗೌರವ್ ಗುಪ್ತಾ ಸಾಹೇಬರ ಮಾರ್ಗದರ್ಶನದಲ್ಲಿ ಅನೇಕ ಹೊಸ ಹೊಸ ಇನಿಷಿಯೇಟಿವ್ಗಳನ್ನು ನಾವು ತಗೊಳ್ತಾ ಇದ್ದೀವಿ. ಈ ಗ್ರೀನ್ ಎನರ್ಜಿ ಇದರಲ್ಲಿ ಬಹಳಷ್ಟು ಅಭಿಮಾನದಿಂದ ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ವಿ. ಮಾನ್ಯ ಗೌರವ್ ಗುಪ್ತಾ ಸಾಹೇಬ್ರ ಪರವಾಗಿ ನಾನು ಇಲ್ಲಿ ಬಂದು ಆ ಕಾರ್ಯಕ್ರಮನ ಉದ್ಘಾಟನೆ ಮಾಡಿದ್ದೇನೆ. ಇದು ಕ್ರಿಸ್ಮಾ ಕರ್ನಾಟಕ ರಿನ್ಯೂಬಲ್ ಎನರ್ಜಿ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ 2014ರಲ್ಲಿ ಪ್ರಾರಂಭಗೊಂಡಂತಹ ನಮ್ಮ ಅಸೋಸಿಯೇಷನ್ ಈ ಇಂಡಿಯಾ ಗ್ರೀನ್ ಎನರ್ಜಿ ಎಕ್ಸ್ಪೋ ಇದು 2ನೇ ವರ್ಷದ ಯಶಸ್ವಿ ಎಕ್ಸ್ಪೋ ಆಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದು ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳದ ಏನು ಮಹತ್ತರವಾದ ಯೋಜನೆ 500 ಗಿಗಾವಾಟ್ 2030 ಏನು ತಲುಪಬೇಕು ಅನ್ನೋ ಒಂದು ಆಂಬಿಷಿಯಸ್ ಟಾರ್ಗೆಟನ್ನು ರೀಚ್ ಮಾಡೋದಕ್ಕೆ ಸ್ಟೇಕ್ ಹೋಲ್ಡರ್ಸ್ಗಳು, ಸರ್ಕಾರ ಮತ್ತು ಫಲಾನುಭವಿಗಳು, ಗ್ರಾಹಕರು ಇವರ ನಡುವೆ ಈ ಬೆಳೆಸುವಂತಹ ಸೇತುವೆಯಾಗಿ ಈ ಗ್ರೀನ್ ಎನರ್ಜಿ ಎಕ್ಸ್ಪೋನ ಒಂದು ಗ್ರೀನ್ ಅವೇರ್ನೆಸ್, ಸೋಲಾರ್ ಅವೇರ್ನೆಸ್, ರಿನ್ಯೂಬಲ್ ಎನರ್ಜಿ ಈ ಒಂದು ಯೋಜನೆಗಳ ಬಗ್ಗೆ ಜನರಿಗೆ ತಲುಪಿಸೋದಕ್ಕೆ ಈ ಒಂದು ಎಕ್ಸ್ಪೋ ನೆರವೇರಿಸ್ತಾ ಇದ್ದೀವಿ. ಇದು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಹಾಗೂ ಸರ್ಕಾರ ಏನು ಘೋಷಣೆ ಮಾಡಿದೆ, ಈ ಸಬ್ಸಿಡಿ ಪ್ರೋಗ್ರಾಮಲ್ಲಿ ಸೋಲಾರ್ ರೂಫ್ ಟಾಪ್ ಸಬ್ಸಿಡಿಯನ್ನು 30,000 ಸಾವಿರದಿಂದ 78,000ವರೆಗೂ 3 ಕಿಲೋವ್ಯಾಟಿಂದ 10 ಕಿಲೋವ್ಯಾಟ್ವರೆಗೂ ಸರ್ಕಾರ ನೀಡ್ತಾ ಇದೆ. ಇದು ನೇರವಾಗಿ ಫಲಾನುಭವಿಗಳು ಅವರ ಅಕೌಂಟಿಗೆ ನೇರವಾಗಿ ತಲುಪುತ್ತೆ. ಇಲ್ಲಿ ಮಧ್ಯವರ್ತಿಗಳದ್ದು ಯಾವುದೇ ಒಂದು ಇದು ಇರೋದಿಲ್ಲ. ಈ ಒಂದು ಯೋಜನೆ ಜೊತೆಗೆ ಸೋಲಾರ್ ಕುಸುಮ್ ಏನು ಯೋಜನೆ ಇದೆ, ಎಲ್ಲ ರೈತರಿಗೂ ಸಹಿತ ಸೋಲಾರ್ ಪಂಪ್ ಅಳವಡಿಕೆ ಮಾಡಿಕೊಡುವಂತಹ ಯೋಜನೆಯಲ್ಲಿ 50% ಕರ್ನಾಟಕ ರಾಜ್ಯ ಸರ್ಕಾರದ ಪಾಲು, 30% ಕೇಂದ್ರ ಸರ್ಕಾರದ ಪಾಲಲ್ಲಿ ಕೇವಲ 20% ರೈತರು ಕೊಟ್ಟರೆ ಅವ್ರಿಗೆ ಕ್ವಾಲಿಟಿ ಎಲೆಕ್ಟ್ರಿಸಿಟಿ ಹಗಲು ಹೊತ್ತಿನಲ್ಲಿ ಸೋಲಾರ್ ಪಂಪಲ್ಲಿ ಪಡುವಂತಹ ಕಾರ್ಯಕ್ರಮಗಳನ್ನು ಸರ್ಕಾರ ಘೋಷಣೆ ಮಾಡಿ ಯೋಜನೆಗಳನ್ನ ಸಫಲಗೊಳಿಸಲಿ ಈ ಗ್ರೀನ್ ಎನರ್ಜಿ ಎಕ್ಸ್ಪೋ ಭಾಳಷ್ಟು ಯೂಸ್ಫುಲ್ ಆಗಿದೆ, ಉಪಯೋಗಿಯಾಗಿದೆ. ಪ್ರತಿಯೊಬ್ಬರು ಈ 3 ದಿನಗಳ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮಗಳನ್ನ ಯಶಸ್ವಿಗೊಳಿಸಬೇಕು ಅಂತ ಕ್ರಿಸ್ಮಾ ಪರವಾಗಿ ನಾನು ಕೇಳ್ಕೊತೀನಿ.